ಒಕ್ಕಲಿಗ ನಾಯಕತ್ವದ ವಿಚಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಣ, ಅಧಿಕಾರ ಬಲದಿಂದ ಕಾಂಗ್ರೆಸ್ ಚುನಾವಣೆ ಗೆದ್ದಿದೆ. ಡಿಕೆಶಿಗೆ ಒಕ್ಕಲಿಗ ನಾಯಕತ್ವ ಸಿಕ್ಕದೇ ಇದ್ದಿದ್ರೆ ಲೋಕಸಭೆಯಲ್ಲಿ ಯಾಕೆ ಸೋತರು, ತಮ್ಮನನ್ನೇ ಗೆಲ್ಲಿಸಿಕೊಳ್ಳಲು ಆಗಲಿಲ್ಲ ಎಂದು ಡಿಕೆಶಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಇನ್ನು ಅಶೋಕ್ ಹೇಳಿಕೆಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲಿ ಹೇಳಿದ್ದೀನಿ? ನನ್ನ ತಮ್ಮ ಸೋತಿದ್ದಾನೆ. ಸೋಲಿನಿಂದ ಕೊಂಡಿಗಳು ಒಂದೊಂದೇ ಕಳಚಿಕೊಂಡಿವೆ. ರಾಜರಾಜೇಶ್ವರಿ ನಗರದಲ್ಲಿ ಏನಾಯ್ತು, ಚನ್ನಪಟ್ಟಣದಲ್ಲಿ ಏನಾಯ್ತು ಅಂತ ಅಶೋಕ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಪರ ಕೆಲಸ ಮಾಡಿ ಗೆಲುವಿಗೆ ಕಾರಣವಾದವರ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿಗೆ ಕಾಂಗ್ರೆಸ್ ಉಡುಗೊರೆ ಕೊಟ್ಟಿದೆ. ಅಜ್ಜಂಪೀರ್ ಖಾದ್ರಿಯನ್ನ ಹೆಸ್ಕಾಂ ಅಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಶಿಗ್ಗಾವಿ ಶಾಸಕ ಯಾಜೀರ್ ಖಾನ್ ಪಠಾಣ್ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭೇಟಿಯಾಗಿ ಧನ್ಯವಾದವನ್ನು ಅರ್ಪಿಸಿದರು. ಈ ವೇಳೆ ನಾಯಕರು ಪಠಾಣ್ಗೆ ಶುಭವನ್ನು ಹಾರೈಸಿದರು. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅಂತ ಸಿಎಂ ಸೂಚನೆ ಕೊಟ್ಟರು. ಚನ್ನಪಟ್ಟಣ ಸೋಲಿನ ಬೆನ್ನಲ್ಲೇ ಸಿಎಂ ಇಬ್ರಾಹಿಂ ಫುಲ್ ಆಕ್ಟಿವ್ ಆಗಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ಜಿಟಿ ದೇವೇಗೌಡರನ್ನ ಇಬ್ರಾಹಿಂ ಭೇಟಿಯಾಗಿ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟುವ ಆಹ್ವಾನ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷ ನಮ್ಮದೇ, ನಮ್ಮ ಹೆಸರಿನಲ್ಲಿ ಪಹಣಿ ಇದೆ. ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಇರ್ತಾರೋ ಇರಲ್ವೋ ಅವರ ಇಚ್ಛೆಗೆ ಬಿಟ್ಟಿದ್ದು. ನಾನು ಪಕ್ಷದ ಅಧ್ಯಕ್ಷ ಅವಶ್ಯಕತೆ ಬಿದ್ದರೆ ಅವರನ್ನ ಸಭೆ ಕರೆಯುತ್ತೇನೆ ಅಂತ ಹೇಳಿದ್ದಾರೆ. ವಿರುದ್ಧ ಯಾಕೆ ಮಾಡಿ, ನಮ್ಮದೇ ಪಕ್ಷ ಅದು, ನಾವೇ ಒರಿಜಿನಲ್ ಗೇಣಿದಾರರು, ಪಾಣಿ ನಮ್ಮ ಹೆಸರಿಗಿದೆ, ನಾವ್ಯಾಕೆ ಹೋರಾಟ ಮಾಡೋದು? ಅವ್ರ ಇಚ್ಛೆ. ಯಾಕಂದ್ರೆ ಅವ್ರು ಯಾವಾಗ ಬಿಜೆಪಿ ಜೊತೆ ಹೋದ್ರು, ಇವತ್ತು ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನಾನು ಅಧ್ಯಕ್ಷ ಇದ್ದೀನಿ, ಸೊ ಹಾಗೆ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವರಿಗೂ ಕರಿತೀನಿ ಬನ್ನಿ ಅಂತ, ನೋಡುವ ಏನಾಗುತ್ತೆ. ಇಬ್ರಾಹಿಂ ಬಳಿಕ ಜಿಟಿ ದೇವೇಗೌಡರು ಮಾತನಾಡಿ, ದೇವೇಗೌಡರು ಚುನಾವಣಾ ಪ್ರಚಾರಕ್ಕೆ ಕರೆದಿದ್ದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಪ್ರಾದೇಶಿಕ ಪಕ್ಷ ಕಟ್ಟುವ ಚರ್ಚೆ ಆಗಿದೆ ಅಂತ ಹೇಳಿದರು. ಜೆಡಿಎಸ್ ಅವನತಿಗೆ ಸಾರಾ ಮಹೇಶ್ ಕಾರಣ ಎಂದಿದ್ದ ಜಿಟಿ ದೇವೇಗೌಡ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ಜಿಟಿ ದೇವೇಗೌಡರೇ ನಮಗೆ ಸರ್ವೋಚ್ಚ ನಾಯಕ, ನನ್ನಿಂದ ಪಕ್ಷಕ್ಕೆ ತೊಂದರೆ ಆಗುತ್ತಿದ್ದರೆ ನಾನೇ ದೂರ ಉಳಿಯುತ್ತೇನೆ. ಜಿಟಿ ದೇವೇಗೌಡರು ಮುನಿಸಿಕೊಳ್ಳೋದು ಹೊಸದೇನಲ್ಲ. ಈ ಹಿಂದೆ ಕೂಡ ಬೇಸರಗೊಂಡಿದ್ರು, ಸಮಾಧಾನವಾದ್ರು. ಅವರ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ವಕ್ಫ್ ವಿವಾದದ ವಿರುದ್ಧ ಬೀದರ್ನಲ್ಲಿ ಯತ್ನಾಳ್ ಟೀಮ್ ಹೋರಾಟವನ್ನು ನಡೆಸ್ತಾ ಇದೆ. ಜನಜಾಗೃತಿ ಸಮಾವೇಶಕ್ಕೂ ಮೊದಲು ಯತ್ನಾಳ್ ಗ್ರಾಮಸ್ಥರ ಭೇಟಿಗೆ ಆಗಮಿಸಿದ್ದಾಗ ಪ್ರತ್ಯೇಕ ಹೋರಾಟಕ್ಕೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ವಿಜೇಂದ್ರ ಹಾಗೂ ಸ್ಥಳೀಯ ಶಾಸಕರ ಫೋಟೋ ಇಲ್ಲ, ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆಂದು ಕೂಡಲೇ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಈ ವೇಳೆ ಧರ್ಮಾಪುರ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಕೈ ಮಿಲಾಯಿಸಿದ್ದಾರೆ. ಇನ್ನು ವಕ್ಫ್ ವಿರುದ್ಧ ಬಿಜೆಪಿಯ ರೆಬಲ್ಸ್ ಟೀಮ್ನ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗಿಂತ ಬಿಜೆಪಿ ಸರ್ಕಾರದಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ನೀಡಲಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟದಲ್ಲಿ ಆಸಕ್ತಿಯೇ ಇಲ್ಲದಂತಾಗಿದೆ. ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸೋಲು ಹಾಗೂ ಬಿಜೆಪಿಯಲ್ಲೇ ಭಿನ್ನಮತ ಹೆಚ್ಚಾಗಿರುವ ಹಿನ್ನೆಲೆ ವಕ್ಫ್ ಹೋರಾಟಕ್ಕೆ ಬಿಜೆಪಿ ನಾಯಕರೇ ನಿರಾಸಕ್ತಿ ತೋರ್ತಿದ್ದಾರೆ. ವಕ್ಫ್ ಬಗ್ಗೆ ವಿಜೇಂದ್ರ, ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಡಿಸೆಂಬರ್ ಮೊದಲ ವಾರದಿಂದ ಪ್ರವಾಸವನ್ನು ಕೈಗೊಳ್ಳಬೇಕಿತ್ತು. ಆದರೆ ವಿಜೇಂದ್ರ ನಾಯಕತ್ವದ ಮೇಲೆ ಆಕ್ರೋಶ ಹೆಚ್ಚಾಗಿದೆ. ಪ್ರವಾಸದಿಂದ ದೂರ ಉಳಿಯಲು ಕೆಲವು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗಿದೆ. ರಾಜ್ಯ ಬಿಜೆಪಿ ಬಣ ರಾಜಕೀಯ ನೋಡಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸುಸ್ತಾಗಿದ್ದಾರೆ. ಬಣ ಬಡಿದಾಟ ಹಿನ್ನೆಲೆ ರಾಧಾ ಮೋಹನ್ ರಾಜ್ಯದ ಕಡೆ ತಲೆ ಹಾಕ್ತಾ ಇಲ್ಲ. ಈ ಹಿಂದೆ ಅರುಣ್ ಸಿಂಗ್ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿದ್ದಾಗ ಬಿಎಸ್ವೈ ಯತ್ನಾಳ್ ಮಧ್ಯೆ ಸಂಘರ್ಷ ಇತ್ತು. ಇದೀಗ ವಿಜಯೇಂದ್ರ ಯತ್ನಾಳ್ ಜೊತೆ ಕಾದಾಟ ಮುಂದುವರೆದಿದೆ. ಇತ್ತ ರಾಜ್ಯದ 3 ಉಪಚುನಾವಣೆಗಳಲ್ಲೂ ಬಿಜೆಪಿ ಸೋಲು ಕಂಡಿದೆ. ಸರ್ಕಾರದ ವಿರುದ್ಧ ಹಗರಣಗಳ ಹೋರಾಟದಲ್ಲೂ ಪಕ್ಷಕ್ಕೆ ನಿರೀಕ್ಷೆಗೆ ತಕ್ಕಂತೆ ಲಾಭವೂ ಸಿಕ್ಕಿಲ್ಲ. ಅತ್ತ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮತ್ತಷ್ಟು ಬಲಿಷ್ಠರಾಗ್ತಿದ್ದಾರೆ. ಹೀಗಿರುವಾಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೌನಕ್ಕೆ ಶರಣಾಗಿದ್ದಾರೆ.